ಹೊರಗಡೆ ಜನರಿಗೆ ಗಿಲ್ಲಿ ತುಂಬಾ ಕಿಲಾಡಿ ಬುದ್ಧಿವಂತ ಅಂತೆಲ್ಲ ಅನ್ಸಿದೆ. ನಿಮಗೆ ಅವ್ರು ಬುದ್ಧಿವಂತ ತುಂಬಾ ಹುಷಾರಾಗಿದ್ದಾರೆ ಆ ತರದ ಮೂಮೆಂಟ್ ಏನಾದ್ರು ಅನ್ಸಿದ್ಯಾ? ಯಾವ್ದಾದ್ರು ಒಂದು ಕ್ಷಣ ಇದೆಯಾ? ಈಗ ವೀಕೆಂಡಲ್ಲಿ ಹೇಳ್ತಾರಲ್ಲ, ಯಾರು ನಿಮ್ಗೆ ತುಂಬ ಇಷ್ಟ ಕಂಟೆಸ್ಟೆಂಟ್ಸ್ ಪ್ರೀವಿಯಸ್ ಸೀಸನ್ಸಲ್ಲಿ ಅಂದಾಗ ಹನುಮಂತು ಆ್ಯಂಡ್ ಪ್ರಥಮ್ ಅಂತ ಹೇಳ್ತಾನೆ. ಸೊ ಅಲ್ಲೇ ಅವರಿಬ್ರೂ ಇಲ್ಲಿ ಒಬ್ರಲ್ಲಿ ಕಾಣಿಸ್ತಿದ್ದಾರೆ ಅಂದಾಗ ಈಸ್ ವೆರಿ ಸ್ಮಾರ್ಟ್ ಅಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವ ರೀತಿ ಆಟ ಆಡ್ತಿದ್ದಾರೆ, ಎಲ್ಲಿ ತಪ್ಪು ಮಾಡಿದ್ರು ಪ್ರತಿಯೊಂದು ಕೂಡ ಗಿಲ್ಲಿ ಗೊತ್ತಿದೆ. ಅದನ್ನ ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾರೆ ಅಂಡ್ ಕಾಮಿಡಿ ವೇದಲ್ಲಿ ಹೇಳ್ತಾರೆ. ಅದನ್ನ ಎಲ್ಲೋ ಸ್ಪರ್ಧಿಗಳು ಅರ್ಥ ಮಾಡ್ಕೊಳ್ಳೋಕೆ ಹಿಂದೇಟ್ ಹಾಕಿದ್ರು ಅಥವಾ ಅದರಲ್ಲಿ ಸೋತ್ರು ಅಂತ ವೀಕ್ಷಕರಿಗೆ ಅನ್ಸಿದ್ದುಂಟು. ನಿಮಗೆ ಅನ್ಸುತ್ತಾ ಈಗ? ಇಲ್ಲ ನನಗೇನೋ ಆ ಥರ ಅನಿಸ್ಲಿಲ್ಲ. ಯಾಕಂದರೆ ಅವನೇನೋ ಹೇಳ್ತಿದ್ದಾನೆ, ಅವನ ಒಪಿನಿಯನ್ ಕೊಡ್ತಿದ್ದಾನೆ ಅಂದ ತಕ್ಷಣ ತೊಗೊಳ್ಬೇಕು ಅನ್ನೋದೇನಿರಲ್ಲ. ಅವ್ರವ್ರ ಆಟ ಏನೇನು ಆಡ್ತಿದ್ದಾರೆ ಅಂತ ಎಲ್ಲರಿಗೂ ನಮಗೆ ಕ್ಲಾರಿಟಿ ಇರುತ್ತೆ. ಅವ್ನಿಗೆ ಅನ್ಸಿದ್ನ ಅವನು ಹೇಳ್ತಿರ್ತಾನೆ, ಅದನ್ನು ನಾವು ತೊಗೊಂಡು ಆಟ ಆಡಬೇಕು ಅನ್ನೋದೇನೂ ಇರಲ್ಲ. ಎಲ್ಲ ಟೈಮಲ್ಲೂ ಗಿಲ್ಲಿ ಸರಿ ಅಂತ ಅಲ್ಲ, ಗಿಲ್ಲಿನೂ ತುಂಬ ತಪ್ಪು ಮಾಡ್ತಿರ್ತಾನೆ ಬಿಗ್ ಬಾಸ್ ಮನೇಲಿ ಕೂಡ. ಅದನ್ನು ಅವ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. ಏನೋ ಕುತ್ಕೊಂಡು ಅವನೆಲ್ಲೋ ದೂರದಿಂದ ನೋಡ್ಕೊಂಡು ಇದು ಸರಿ ಮಾಡ್ಕೊಳ್ಬೇಕು ಅಂದಿದ ತಕ್ಷಣ ನಾವೇನಿಗೆ ಚೇಂಜ್ ಮಾಡ್ಕೊಳ್ಬೇಕು? ಆ ಮೆಚುರಿಟಿ ನಮಗಿದೆ ಅಲ್ಲ, ಎಲ್ಲೇನು ತಪ್ಪಾಗ್ತಿದೆ ಸರಿ ಮಾಡ್ಕೊಳ್ಳೋಕ್ಕೆ ನಮಗೆ ಗೊತ್ತು. ಸುದೀಪ್ ಸರ್ ಕೂಡ ಬಂದು ಹೇಳಿದಾಗ ನಾವು ಅದು ಸರಿ ಮಾಡ್ಕೋತೀವಿ. ಯಾರೋ ಹೇಳಿದ್ನ ಕೇಳಿ ಸರಿ ಮಾಡ್ಕೊಳ್ಬೇಕು ಅನ್ನೋದೇನೂ ಇಲ್ಲ.